ಸಾಮಾನ್ಯವಾಗಿ ಅಭಿಮಾನಿಗಳು ಕಲಾವಿದರ ಕೈ ಹಿಡಿತಾರೆ, ಕಲಾವಿದರು ತಾಯಿ ಸರಸ್ವತಿಯ ಕಾಲು ಹಿಡಿತಾರೆ. ತಾಯಿ ಸರಸ್ವತಿ ಅಭಿಮಾನಿಗಳ ಹೃದಯದಲ್ಲೇ ನಗ್ತಾ ಇರ್ತಾಳೆ. ಹಾಗಾಗಿ ಅಭಿಮಾನಿಗಳು, ಕಲಾವಿದರು, ಸರಸ್ವತಿಯ ಮಧ್ಯ ಇಂಥ ಒಂದು ಕೊಂಡಿ ಇರುವಾಗ ಯಾವುದೇ ರೀತಿಯ ಗುಂಡಿಗಳಿಲ್ಲ, ಯಾವುದೇ ಗ್ಯಾಪ್ ಇಲ್ಲ. ವಿಷ್ಣು ಸರ್ ಅವರ ಅನೇಕ ಸಿನಿಮಾಗಳಿಗೆ ಅನೇಕ ಹಾಡುಗಳನ್ನು ಬರೆಯುವಂಥ ಒಂದು ದೊಡ್ಡ ಸೌಭಾಗ್ಯ ನನಗೆ ಈ ಜನ್ಮದಲ್ಲಿ ಸಿಕ್ಕಿದೆ. ಅದರಲ್ಲಿ ಈ ಕೋಟಿಗೊಬ್ಬದ ಎಲ್ಲ ಹಾಡುಗಳನ್ನ ಬರೆಯೋ ಈ ಒಂದು ಇದಕ್ಕೆ ಕಾರಣಕರ್ತರಾದ ಸೂರಪ್ಪ ಬಾಬು ಅವ್ರಿಗೆ, ನಾಗಣ್ಣ ಸರ್ಗೆ, ಮ್ಯೂಸಿಕ್ ಡೈರೆಕ್ಟರ್ ದೇವಾರ್ ಅವ್ರಿಗೆ, ಇಡೀ ಚಿತ್ರತಂಡಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಇದರಲ್ಲಿ ಒಂದು ವಿಷಯ ನಾನು ಹೇಳ್ಬೋದು, ಹೇಳ್ತಾ ಹೋದರೆ 24 ಗಂಟೆಗಳ ಕಾಲ ಕೂಡ ವಿಷ್ಣು ಸಾರ್ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡಿದ್ರು ಇನ್ನೂ ಎಷ್ಟೋ ಉಳಿದಿರುತ್ತೆ. ಒಂದೇ ಒಂದು ಮಾತು ನಾನು ಹೇಳ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ಖಾಸಗಿಯಾಗಿಯೂ ನನಗೆ ಒಬ್ಬ ತಾಯಿಯಾಗಿ ನನ್ನ ಜೊತೆ ನಿಂತವರು, ತಂದೆಯಾಗಿ ನಿಂತವರು, ಎಷ್ಟೋ ವಿಷಯಗಳಲ್ಲಿ ಗುರುವಾಗಿ ನಿಂತವರು, ಈಗ ದೇವರಾಗಿ ನಿಂತವರು. ಈ 4 ಪಾತ್ರಗಳನ್ನು ನಿಭಾಯಿಸಿದಂಥ ವಿಷ್ಣು ಸಾರ್ ಜೊತೆಗಿದ್ದಾಗ ನನಗನ್ಸಿದ್ದು ಒಂದು ಮಾತು, ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅದು ಸಮಾಧಾನ ಅಂತ. ಆಮೇಲೆ ವಾದಗಳಿಗಿಂತ ಆಶೀರ್ವಾದ ಮುಖ್ಯ ಅಂತ. ಈ 2 ವಿಷಯ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅವ್ರು ನೆನೆಸ್ಕೊಂಡಾಗಲ್ಲ ನನ್ನ ಮನಸ್ಸಿಗೆ ಬರುತ್ತೆ. ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ, ವಾದಗಳಿಗಿಂತ ಆಶೀರ್ವಾದ ಮುಖ್ಯ ಅಂತ. ಈ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡಂಥ ಆ ಮಹಾನ್ ಭಾವರ ಈ ಸಿನಿಮಾ 25 ವರ್ಷ ಪೂರೈಸಿದ್ದನ್ನು ಮತ್ತೆ ಹಬ್ಬವಾಗಿ ಆಚರಿಸ್ತಿರುವಂಥ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಬೇಡ್ಕೊಂಡು ಮತ್ತೊಮ್ಮೆ ಎಲ್ಲ ಸೂಪರ್ ಸ್ಟಾರ್ಸ್ಗೂ ನಮಸ್ಕಾರ ಹೇಳ್ತಾ, ಸೂಪರ್ ಸ್ಟಾರ್ಗೂ ನಮಸ್ಕಾರ.